ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಯುರ್ವೇದಿಕ್ ಮನೆಮದ್ದು ಸೀರೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಕೈಯಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ, ಇದು ಬಂದು ಸೋಂಪು. ನಾವು ಫೆನಲ್ ಸೀಡ್ಸ್ ಅಂತ ಏನು ಹೇಳ್ತೀವಿ, ಇದು ಸೋಂಪು. ಸೋಂಪನ್ನ ಉಪಯೋಗಿಸ್ಕೊಂಡು ನಾವು ಏನು ಮನೆಮದ್ದು ಮಾಡ್ಬೋದು ಅಂತ ಹೇಳಿದ್ರೆ, ತುಂಬಾ ಜನ ಪೇಷಂಟ್ ಕಂಪ್ಲೇಂಟ್ ಮಾಡ್ತಾರೆ, ಬಾಯಿಂದ ದುರ್ವಾಸನೆ ಬರುತ್ತೆ, ಬೇರೆಯವ್ರ ಜೊತೆ ಮಾತಾಡಬೇಕಾದ್ರೆ ನಮಗೆ ಮುಜುಗರ ಆಗತ್ತೆ ಅಂತ. ಆರಾಮಾಗಿ ನಿಮ್ಮ ಮನೆಯಲ್ಲಿರೋ ಸೋಂಪನ್ನೇ ನೀವು ಆಗಾಗ ಬಾಯಿಗೆ ಹಾಕೊಂಡು ಅಗಿತಾ ಇದ್ರೆ ಬಾಯಿಯ ದುರ್ವಾಸನೆಯನ್ನ ನಾವು ತಡೆಗಟ್ಬೋದು. ಸೋಂಪಿಲ್ವಾ ಮನೆಯಲ್ಲಿ, ಯೋಚನೆ ಮಾಡೋದೇ ಬೇಡ. ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ. ಚಕ್ಕೆನ ವೀಳ್ಯದೆಲೆ ಜೊತೆ ಸೇರಿಸಿ ಅದನ್ನ ನಾವು ತಿನ್ನೋದ್ರಿಂದನೂ ಕೂಡ ಬಾಯಿಯ ದುರ್ವಾಸನೆಯನ್ನ ನಾವು ತಡೆಗಟ್ಬೋದು. ಚಕ್ಕೆ ನಮಗೆ ಎಲೆ ಜೊತೆ ಅಗಿಯಕ್ಕೆ ಆಗಲ್ಲ ಅಂತ ಅಂದ್ರೆ ಅರ್ಧ ಇಂಚು ಚಕ್ಕೆನ ನೀರಲ್ಲಿ ಹಾಕಿ ಅದನ್ನ ಚೆನ್ನಾಗಿ ಕುದಿಸಿ ಅರ್ಧ ಲೋಟ ನೀರಿಗೆ ಅದನ್ನ ಇಳಿಸ್ಕೊಂಡು ತಣ್ಣಗೆ ಮಾಡಿ ಅದನ್ನ ನಾವು ಮೌತ್ ವಾಶ್ ತರನು ಕೂಡ ಯೂಸ್ ಮಾಡ್ಕೊಳ್ಬೋದು. ನನಗೆ ಚಕ್ಕೆ ಫ್ಲೇವರ್ ಇಷ್ಟ ಆಗಲ್ಲ ಅಂತಂದ್ರೂ ಕೂಡ ಚಿಂತೆ ಇಲ್ಲ. ಎಲ್ಲರ ಮನೆಯಲ್ಲೂ ಏಲಕ್ಕಿ ಇದ್ದೇ ಇರುತ್ತೆ. ಒಂದು ಏಲಕ್ಕಿ